ಹಾಯ್ ಹಲೋ ನಮಸ್ಕಾರ. ನಮ್ಗೆಲ್ಲರಿಗೂ ಗ್ರಾಮ ಭಾರತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜೀವ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ತುಪ್ಪ, ಘೀ, ಕ್ಲಾರಿಫೈಡ್ ಬಟರ್ ಅಂತ ಏನ್ ಕರೀತಾರೆ, ಅದರಿಂದ ಒಂದು ಕೋಲ್ಡ್ ಪ್ರೆಸರ್ ಸೋಪ್ನ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೇವೆ. ಅದರಲ್ಲಿ ಕೂಡ ಇವತ್ತು ನಾನು ಒಂದು ದೇಸಿ ಹಸುವಿನ ತುಪ್ಪವನ್ನು ಬಳಸಿ ಒಂದು ಕೋಲ್ಡ್ ಪ್ರೆಸರ್ ಸೋಪ್ನ ಮಾಡೋದನ್ನ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಇವತ್ತಿನ ಒಂದು ಹಸುವಿನ ತುಪ್ಪ ಅಥವಾ ದೇಸಿ ತುಪ್ಪ ಏನು ಹೇಳ್ತೀವಿ, ಅದರಿಂದ ಒಂದು ಕೋಲ್ಡ್ ಪ್ರೆಸರ್ ಸೋಪ್ನ ಮಾಡೋ ಒಂದು ವಿಡಿಯೋ ಏನಿದೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಒಂದು ಗ್ರಾಮ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೀವು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಒಂದು ಥಂಬ್ನೇಲ್ ಹಾಗೂ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಿಮಗೆ ಒಂದು ದೇಸಿ ಹಸುವಿನ ತುಪ್ಪದಿಂದ ಒಂದು ಕೋಲ್ಡ್ ಪ್ರೆಸರ್ ಸೋಪ್ನ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ಒಂದು ದೇಸಿ ಹಸುವಿನ ತುಪ್ಪದಿಂದ ಒಂದು ಕೋಲ್ಡ್ ಪ್ರೆಸರ್ ಸೋಪ್ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಒಂದು ದೊಡ್ಡ ಬೀಕರ್ ಕಾಣಿಸ್ತದೆ. ಇದರಲ್ಲಿ ನಾನು ಕ್ಯಾಸ್ಟರ್ ಆಯಿಲ್ ತೊಗೊಂಡಿದ್ದೀನಿ, ದೇಸಿ ಹಸುವಿನ ತುಪ್ಪನ ತೊಗೊಂಡಿದ್ದೀನಿ ಹಾಗೂ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ. ಈ ಮೂರೂ ನಾ ಈ ಒಂದು ಬೀಕರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಇಟ್ಕೊಂಡಿದ್ದೀನಿ. ಹಾಗೂ ಚಿಕ್ಕ ಬೀಕರ್ ಏನು ಕಾಣಿಸ್ತದೆ, ಇದರಲ್ಲಿ ಒಂದು ಡಿಸ್ಟಿಲ್ ವಾಟರ್ ಹಾಗೂ ಕಾಸ್ಟಿಕ್ ಸೋಡಾನ ಅದನ್ನು ಮಿಕ್ಸ್ ಮಾಡಿಕೊಂಡು ರೂಮ್ ಟೆಂಪರೇಚರ್ ಅಲ್ಲಿ ಇದಕ್ಕೆ ತಗೊಂಡು ಬಂದು ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಏನಿದೆ ಹಾಗೂ ಡಿಸ್ಟಿಲ್ ವಾಟರ್ ಏನಿದೆ, ಆ ಮಿಕ್ಸ್ಚರ್ನ ನಮ್ಮ ಒಂದು ಆಯಿಲ್ಸ್ ಮಿಕ್ಸ್ಚರ್ ಏನಿದೆ ಅದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಈ ಒಂದು ಫಿಲ್ಟರ್ ಏನಿರುತ್ತೆ, ಆ ಫಿಲ್ಟರ್ನ ತಗೊಂಡ್ಬಿಟ್ಟು ನಾನು ಇವತ್ತು ಒಂದು ಡಿಸ್ಟಿಲ್ ವಾಟರ್ ಹಾಗೂ ಕಾಸ್ಟಿಕ್ ಸೋಡಾದ ಲೈ ಸೊಲ್ಯೂಷನ್ ಅಂತ ಏನು ಹೇಳ್ತಾರೆ ಅದನ್ನ ಇದರಲ್ಲಿ ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಸ್ಲೋ ಆಗಿ ಮಿಕ್ಸ್ ಮಾಡಬೇಕು ನೀವು, ಫಾಸ್ಟ್ ಆಗಿ ನೀವು ಇದರಲ್ಲಿ ಹಾಕಬಾರ್ದು. ಸೊ ಇವಾಗ ನೆಕ್ಸ್ಟ್ ಇವತ್ತು ಹಾಕಾಗಿದೆ. ಇವಾಗ ನಾವು ಹಾಕಿರುವಂಥ ಕಾಸ್ಟಿಕ್ ಸೋಡಾ ಏನಿದೆ ಹಾಗೂ ಡಿಸ್ಟಿಲ್ ವಾಟರ್ ಮಿಕ್ಸ್ಚರ್ ಏನಿದೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಮುಂಚೆ ಕಲರ್ ಹೇಗಿತ್ತು, ಡಾರ್ಕ್ ಯೆಲ್ಲೋ ಕಲರ್ ಇತ್ತು. ಸೊ ಇವಾಗ ನಮ್ಮ ಒಂದು ಲೈ ಸೊಲ್ಯೂಷನ್ ಇದರಲ್ಲಿ ಮಿಕ್ಸ್ ಮಾಡಿದ ಮೇಲೆ ಒಂದು ಲೈಟ್ ಯೆಲ್ಲೋ ಕಲರ್ ಬಂದಿದೆ. ಸೊ ಇವಾಗ ಇದೇ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇವತ್ತು ನಾವು ಆಯಿಲ್ಸ್ ಏನು ತಗೊಂಡಿದ್ವಿ ಅದು ಇವತ್ತು ಒಂದು 60-40 ರೇಷಿಯೋದಲ್ಲಿ ಇವತ್ತು ನಮ್ಮ ಒಂದು ಆಯಿಲ್ಸ್ನ ತಗೊಂಡಿದ್ದೀನಿ. ಈ ಒಂದು ರೇಷಿಯೋ ಏನಪ್ಪಾ ಅಂತಂದ್ರೆ 60% ಹಾರ್ಡ್ ಆಯಿಲ್ಸ್ನ ತಗೊಂಡಿದ್ದೀನಿ ಹಾಗೂ 40% ಸಾಫ್ಟ್ ಆಯಿಲ್ನ ತಗೊಂಡಿದ್ದೀನಿ. ಇದರಲ್ಲಿ ಹಾರ್ಡ್ ಆಯಿಲ್ಸ್ ಯಾವುದಪ್ಪ ಅಂತಂದ್ರೆ ನಾನಿಲ್ಲಿ ಕೊಕೊನಟ್ ಆಯಿಲ್ಸ್ ಹಾಗೂ ತುಪ್ಪ ಇವೆರಡು 60% ಹಾರ್ಡ್ ಆಯಿಲ್ಸ್ ಅಲ್ಲಿ ಬರುತ್ತೆ. ಹಾಗೂ ಕ್ಯಾಸ್ಟರ್ ಆಯಿಲ್ ಏನಿದೆ ಸಾಫ್ಟ್ ಆಯಿಲ್ಸ್ ಅಲ್ಲಿ ಬರುತ್ತೆ. ಸೊ ನೀವು ಬೇಕಿದ್ರೆ ನೀವು 50% ಕೂಡ ಮಾಡ್ಕೋಬಹುದು. 50% ಹಾರ್ಡ್ ಆಯಿಲ್ಸ್ ಹಾಗೂ 50% ಸಾಫ್ಟ್ ಆಯಿಲ್ಸ್ ಕೂಡ ಈ ರೀತಿ ಒಂದು ಮಿಕ್ಸ್ಚರ್ ಕೂಡ ನೀವು ಮಾಡಿಕೊಂಡು ಆಯಿಲ್ಸ್ನ ನೀವು ಕನ್ಸಿಡರ್ ಮಾಡ್ಕೋಬಹುದು. ಇವತ್ತು ನಾನು 60% ಹಾರ್ಡ್ ಆಯಿಲ್ಸ್ ಹಾಗೂ 40% ಸಾಫ್ಟ್ ಆಯಿಲ್ಸ್ನ ತಗೊಂಡಿದ್ದೀನಿ. ಸೊ ಇವಾಗ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಈ ರೀತಿ ಒಂದು ಸ್ಪ್ಯಾಚುಲಾ ತಗೊಂಡು ಒಂದು ಮಿಕ್ಸ್ ಮಾಡೋದ್ರಿಂದ ಆಯಿಲ್ಸ್ ಏನಿದೆ ಒಂದು ಚೆನ್ನಾಗಿ ಒಂದು ಸ್ಲೋ ಮಿಕ್ಸ್ ಆಗುತ್ತೆ. ಒಂದು 20-30 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಜಾಸ್ತಿ ಜನ ಹತ್ರ ಒಂದು ಬ್ಲೆಂಡರ್ ಇರೋದಿಲ್ಲ, ಮ್ಯಾನ್ಯುವಲ್ ಬ್ಲೆಂಡರ್ ಆಗಲಿ ಎಲೆಕ್ಟ್ರಿಕಲ್ ಬ್ಲೆಂಡರ್ ಆಗಲಿ ಇರೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಸ್ಪ್ಯಾಚುಲಾನ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರ ಹತ್ರ ನಿಮ್ಮ ಹತ್ರ ಒಂದು ಮ್ಯಾನ್ಯುವಲ್ ಮಿಕ್ಸರ್ ಅಥವಾ ಎಲೆಕ್ಟ್ರಿಕಲ್ ಮಿಕ್ಸರ್ ಇದ್ರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಒಂದು 5-10 ನಿಮಿಷದಲ್ಲಿ ನಿಮ್ಮ ಒಂದು ಸೋಪ್ ಮಿಕ್ಸ್ಚರ್ ಏನಿದೆ, ಕಾಸ್ಟಿಕ್ ಸೋಡಾ, ಡಿಸ್ಟಿಲ್ ವಾಟರ್, ಲೈ ಸೊಲ್ಯೂಷನ್ಸ್ ಹಾಗೂ ನಿಮ್ಮ ಒಂದು ಆಯಿಲ್ಸ್ ಏನು ತಗೊಂಡಿರ್ತಾರೆ ಅದರ ಒಂದು ಮಿಕ್ಸ್ಚರ್ ಏನಿದೆ ಬೇಗ ಒಂದು ಸಪೋನಿಫಿಕೇಶನ್ ಆಗುತ್ತೆ. ಇವಾಗ ನೋಡಿ, ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಮುಂಚೆಕಿನು ಇವಾಗ ಸ್ವಲ್ಪ ಥಿಕ್ ಆಗ್ತಾ ಇದೆ. ಇದೇ ರೀತಿ ಒಂದು 10 ನಿಮಿಷ ಇವಾಗ ಆಲ್ರೆಡಿ 5 ಮಿನಿಟ್ಸ್ ಆಯಿತು. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು 10-20 ನಿಮಿಷ ಆದರೂ ಖಂಡಿತ ಬೇಕೇ ಬೇಕು. ನಮ್ಮ ಒಂದು ಸ್ಪ್ಯಾಚುಲಾದಿಂದ ಮಾಡಿದರೆ 20 ನಿಮಿಷ ಬೇಕೇ ಬೇಕು. ಸೊ ಇವಾಗ ನೋಡ್ತಾ ಇರಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಮುಂಚೆಕಿನ್ನು ಸ್ವಲ್ಪ ನೋಡಿದ್ರೆ ನಿಮ್ಗೆ ತೋರಿಸ್ತಾ ಇದೆ ನೋಡಿ, ಸ್ವಲ್ಪ ಥಿಕ್ ಅನಿಸ್ತಾ ಇದೆ, ಜಾಸ್ತಿ ಏನಿಲ್ಲ. ಇದೇ ರೀತಿ ನೀವು ಮಾಡ್ಕೊತಾ ಹೋಗ್ಬೇಕಾಗುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ಸ್ವಲ್ಪ ಮುಂಚೆಕಿನ್ನು ಇವಾಗ ಸ್ವಲ್ಪ ಥಿಕ್ ಆಗಿ ಕಾಣ್ತಾ ಇದೆ ನೋಡಿ. ಸ್ಪ್ಯಾಚುಲಾ ಮೇಲೆ ಕಾಣಿಸ್ತಾ ಇದೆ ನೋಡಿ, ವೈಟ್ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಥಿಕ್ ಆಗ್ಬೇಕಿದು. ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ.
ಸೊ ಇದು ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ತುಂಬಾ ಜನ ಹೇಳ್ತಾರೆ ತುಂಬಾ ನೀವು ಮಾತಾಡ್ತೀರಾ ಸರ್, ವಿಡಿಯೋ ಶಾರ್ಟ್ ಮಾಡಿ ನಿಮ್ಗೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ಮಾತ್ರ ತೋರಿಸಿ ಅಂತ. ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ ವಿಡಿಯೋನ ಲೆಂತ್ ಕಮ್ಮಿ ಮಾಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಅಲ್ಲಿ ಹಾಕೋದು ತೋರಿಸಿಲ್ಲ. ಇದರ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಏನಿದೆ ವಿಡಿಯೋದಲ್ಲೇ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡೋದಿಲ್ಲ, ವಿಡಿಯೋದಲ್ಲೇ ಹಾಕ್ತಿರ್ತೀನಿ, ಮಧ್ಯೆ ಮಧ್ಯೆ ಹಾಕ್ತೀನಿ ನಿಮ್ಗೆ. ಇವಾಗ ನೋಡಿ ಸ್ವಲ್ಪ ಮುಂಚೆಕಿನ್ನು ಸ್ವಲ್ಪ ತಿಕ್ಕಾಗಿದೆ, ವೈಟ್ ಕಾಣಿಸ್ತಾ ಇದೆ ನೋಡಿ, ಬ್ಯಾಟರ್ ಕಾಣಿಸ್ತಾ ಇದೆ ವೈಟ್ ರೀತಿ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬ್ಯಾಟರ್ ಏನಿದೆ ರೆಡಿ ಆಗಿಬಿಡುತ್ತೆ. ಮೋಲ್ಡ್ಗೆ ನಾವು ಪೋರ್ ಮಾಡಕ್ ಹೋಗ್ಬೋದು. ನಿಮಗೆ ತೋರಿಸ್ಕೊಡ್ತೀನಿ ಟ್ರೇಸ್ ಯಾವ ರೀತಿ ಇರುತ್ತೆ ಅಂತ. 2 ನಿಮಿಷ ತೋರಿಸ್ತೀನಿ ನಿಮ್ಗೆ. ಆಲ್ರೆಡಿ ಗಟ್ಟಿ ಆಗಿದೆ, ಬ್ಯಾಟರ್ ರೀತಿ ಆಗಿದೆ ಇದು. ಇವಾಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ನೋಡಿ ಕಾಣಿಸ್ತಾ ಇದೆ ಅಲ್ಲ, ವೈಟ್ ತರ ಕಾಣಿಸ್ತಾ ಇದೆ, ಗಟ್ಟಿ ಕೂಡ ಬೀಳ್ತಾ ಇದೆ. ನಾನೆಲ್ಲ ಪೋರ್ ಮಾಡಿದ್ಮೇಲೂ ಕೂಡ ಇಲ್ಲಿ ವೈಟ್ ಕಾಣಿಸ್ತಾ ಇದೆ ಪ್ಯಾಚ್. ಸೊ ಇದೇ ನಮ್ಮ ಒಂದು ಬ್ಯಾಟರ್ ರೆಡಿ ಆಗಿದೆ ಅಂತ ಹೇಳಿ. ಮಿಕ್ಸರ್ ಏನಿದೆ, ಆಯಿಲ್ಸ್, ಕೊಕೊನಟ್ ಆಯಿಲ್, ಕ್ಯಾಸ್ಟರ್ ಆಯಿಲ್, ಘೀ ಹಾಗೂ ಡಿಸ್ಟಿಲ್ ವಾಟರ್ ಹಾಗೂ ಕಾಸ್ಟಿಕ್ ಸೋಡಾದ ಮಿಕ್ಸರ್ ಏನಿದೆ, ಸೋಪ್ ರೆಡಿ ಆಗಿದೆ ಅಂತ. ಮಿಕ್ಸರ್ ರೆಡಿ ಆಗಿದೆ ಸೋಪ್ ಆಗಕ್ಕೆ. ಸೊ ಇವಾಗ ಈ ಟೈಮಲ್ಲಿ ನಾನು ಇದಕ್ಕೆ ನಾವು ಬೇಕಾಗಿರುವಂತ ಮೌಲ್ಡ್ನ ತಗೊಂಡ್ಬಿಡ್ತೀನಿ. ಇವತ್ತು ನಾನಿಲ್ಲಿ ಚಿಕ್ಕ ಚಿಕ್ಕ ಒಂದು ಮೌಲ್ಡ್ ಇರುವಂತ ಈ ರೀತಿ ಒಂದು ಮೌಲ್ಡ್ನ ತಗೊಂಡಿದ್ದೀನಿ. ಸೋಪ್ ಆಗುವಂತ ಒಂದು 50 ಗ್ರಾಮ್ ಸೋಪ್ ಆಗುವಂತ ಒಂದು ಮೌಲ್ಡ್ನ ತಗೊಂಡಿದ್ದೀನಿ. ಸೊ ಇವಾಗ ನಾವು ರೆಡಿ ಆಗಿರುವಂತ ಒಂದು ಬ್ಯಾಟರ್ ಏನಿದೆ, ಆ ಬ್ಯಾಟರ್ನ ಇದಕ್ಕೆ ಪೋರ್ ಮಾಡ್ಕೋತೀನಿ. ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಥಿಕ್ ಆಗಿದೆ. ಇದರಿಂದಾನೇ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಬ್ಯಾಟರ್ ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ಈ ಬ್ಯಾಟರ್ ಪೋರ್ ಮಾಡೋಕ್ಕಿಂತ ಮುಂಚೆ ನಾನು ಐಸೋಪ್ರೋಪೈಲ್ ಆಲ್ಕೋಹಾಲ್ ನ ಇದಕ್ಕೆ ಸ್ಪ್ರೇ ಮಾಡ್ಕೊಂಡ್ಬಿಡ್ತೀನಿ. ಏನೇ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಏನಾದ್ರೂ ಓದಿದ್ರೆ ಅದು ಫುಲ್ ಆಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ಇವಾಗ ನಮ್ಮ ಒಂದು ಮೋಲ್ಡ್ ರೆಡಿ ಆಗಿದೆ ನಮ್ಮ ಒಂದು ಬ್ಯಾಟರ್ ಹಾಕೋಕ್ಕೆ. ಇವಾಗ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ, ಗಟ್ಟಿ ಬೀಳ್ತಾ ಇದೆ. ನಮ್ಮ ಒಂದು ಸೋಪ್ ಬ್ಯಾಟರ್ ಏನಿದೆ ಗಟ್ಟಿಯಾಗಿ ಬೀಳ್ತಾ ಇದೆ ನೋಡಿ. ಇನ್ನೂ ಸ್ವಲ್ಪ ಜಾಸ್ತಿ ಬಿಟ್ರೆ ತುಂಬಾ ಗಟ್ಟಿ ಆಗಿಬಿಡುತ್ತೆ. ಸೊ ಪೋರ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನ ಹಾಕೊಂಡ್ಬಿಡ್ತೀನಿ ಮೋಲ್ಡ್ಗೆ. ಆಲ್ಮೋಸ್ಟ್ ನಮ್ಮ ಒಂದು ಮೋಲ್ಡ್ ಫುಲ್ ಆಗಿದೆ. ಇದರಲ್ಲಿ ಎಷ್ಟಿತ್ತು ಅಷ್ಟು ಫಿಲ್ ಆಗಿದೆ. ಇನ್ನು ಬ್ಯಾಲೆನ್ಸ್ ಏನಿದೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಚಿಕ್ಕ ಸೋಪ್ ಆಗುತ್ತೆ. ಇಲ್ಲಿ 4 ಸೋಪ್ ಆಗಿದೆ. ಸೊ ಉಳಿದಿದ್ದು ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ಚಿಕ್ಕ ಸೋಪ್ ಆಗುತ್ತೆ, ಅದನ್ನು ಕೂಡ ನಮ್ಮ ಒಂದು ಸೋಪ್ ಮೋಲ್ಡ್ ಏನಿದೆ ಮೋಲ್ಡಿಗೆ ಹಾಕೊಂಡ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಒಂದು ಚಿಕ್ಕ ಒಂದು ಸೋಪ್ ಆಗಿದೆ. ಸೊ ಈ ರೀತಿ ಇದರ ಮೇಲೆ ನಾನು ಒಂದು ಲೆವೆಲ್ ಮಾಡ್ಕೊಂಡ್ಬಿಡ್ತೀನಿ. ಲೆವೆಲ್ ಮಾಡ್ಕೊಂಡು ಇದಕ್ಕೆ ಮತ್ತೆ ತಿರ್ಗಾ ಐಸೋಪ್ರೋಪೈಲ್ ಆಲ್ಕೋಹಾಲ್ ನ ಸ್ಪ್ರೇ ಮಾಡ್ತೀನಿ ಇದಕ್ಕೆ. ಯಾಕಂದ್ರೆ ಏನಾದ್ರೂ ಬಬಲ್ಸ್ ಏನಾದ್ರೂ ಬಂದಿದ್ರೆ ಅದು ಹೊರಟು ಹೋಗ್ಬಿಡುತ್ತೆ. ಇವಾಗ ನಮ್ಮ ಒಂದು ಸೋಪ್ ರೆಡಿ ಆಗಿದೆ. ಸೊ ಇದಕ್ಕೆ ರೆಡಿ ಆಗಿರುವಂತ ಸೋಪ್ ಏನಿದೆ ತಿರ್ಗಾ ಮತ್ತೆ ಐಸೋಪ್ರೋಪೈಲ್ ಆಲ್ಕೋಹಾಲ್ ನ ಸ್ಪ್ರೇ ಮಾಡ್ತೀನಿ. ಏನಾದ್ರೂ ಬಬಲ್ಸ್ ಇದ್ರೆ ಅದು ಕೂಡ ಹೊರಟು ಹೋಗುತ್ತೆ. ಸೊ ಇವಾಗ ನಮ್ಮ ಒಂದು ಸೋಪ್, ಇವತ್ತಿನ ಒಂದು ಘೀ ಸೋಪ್ ಏನಿದೆ, ದೇಸಿ ಹಸುವಿನ ಒಂದು ತುಪ್ಪದಿಂದ ಮಾಡಿರುವಂತ ಸೋಪ್ ಏನಿದೆ ರೆಡಿ ಆಗಿದೆ. ಸೊ ಇವಾಗ ಇದನ್ನ ಹಾಗೆ ಬಿಡ್ತೀನಿ ಒಂದು 2 ದಿವಸ ಬಿಟ್ಟು. ನೆಕ್ಸ್ಟ್ ಅನ್ಮೋಲ್ಡ್ ಮಾಡಿ ನಿಮಗೆ ಈ ಸೋಪ್ ಏನಿದೆ ಬ್ಯಾಟರ್ ಗಟ್ಟಿಯಾಗಿ ಸೋಪ್ ಫಾರ್ಮ್ ಆದ್ಮೇಲೆ ನಿಮಗೆ ಒಂದು ಗಟ್ಟಿಯಾದಂತ ಸೋಪ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಆಲ್ಮೋಸ್ಟ್ 48 ಗಂಟೆಗಳು ಆಯ್ತು. ಸೊ ಇವಾಗ ನಮ್ಮ ಒಂದು ಸೋಪ್ ಆಲ್ಮೋಸ್ಟ್ ರೆಡಿ ಆಗಿದೆ. ನಾ ಇಲ್ಲಿ ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ, ಆಲ್ರೆಡಿ ರೆಡಿ ಆಗಿದೆ. ಇದೊಂದು ಚಿಕ್ಕ ಪೀಸ್ 4 ಸೋಪ್ ಆಗಿತ್ತು. 200 ಗ್ರಾಮ್ಸ್ ಆಯಿಲ್ಸ್ ನ ತಗೊಂಡಿದ್ದೆ.
ಕೊಕೊನಟ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ಹಾಗೂ ನಮ್ಮ ದೇಸಿ ಹಸುವಿನ ತುಪ್ಪದಿಂದ ಮಾಡಿರುವಂತಹ ಈ ಸೋಪ್ ಏನಿದೆ, 4 ಸೋಪು ಮೇಲೆ ಒಂದು ಚಿಕ್ಕ ಪೀಸ್ ಆಗಿತ್ತು. ಸೊ ಇವಾಗ ತೋರಿಸ್ತಿದೆ ನೋಡಿ, ಚಿಕ್ಕ ಪೀಸ್ ಇದೆ ಇದು. ಸೊ ಇದನ್ನ ಸೈಡಿಗೆ ಇಡ್ತೀನಿ. ಸೊ ಇವಾಗ ಈ ಸೋಪ್ಗಳು ಹೇಗೆ ಬಂದಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಚೆನ್ನಾಗಿ ಬಂದಿದೆ ಸೋಪು, ಎಷ್ಟು ಚೆನ್ನಾಗಿದೆ, ಗಟ್ಟಿ ಕೂಡ ಇದೆ, ಹಾಡಾಗಿದೆ ಸೋಪು. ಸೊ ಒಂದೊಂದಾಗಿ ತೆಗೆದು ತೋರಿಸ್ತೀನಿ ನಿಮ್ಗೆ. ನೋಡಿ ಸೋಪು ತುಂಬಾ ಚೆನ್ನಾಗಿ ಬಂದಿದೆ ಸೋಪು. 4 ಸೋಪು ನೋಡಿ, ಸೋಪು ಎಲ್ಲಾ ಸೋಪು ಚೆನ್ನಾಗಿ ಬಂದಿದೆ, ನೋಡಬಹುದು. 4 ಸೋಪು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೋಪು, ಹಾಡು ಕೂಡ ಆಗಿದೆ. ಎಲ್ಲಾ ಸೋಪುಗಳು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ಆಂಗಲ್ ಇಂದನೂ ತುಂಬಾ ಗಟ್ಟಿಯಾಗಿವೆ ಸೋಪು. ಹೊಡೆದು ತೋರಿಸ್ತಾ ಇದೆ ನೋಡಿ ಯಾವ ರೀತಿ ಗಟ್ಟಿಯಾಗಿದೆ ಸೋಪ್ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಸ್ಮೆಲ್ ಕೂಡ ಇಲ್ಲಿ ನಾವು ನೋಡಿದಾಗ ತುಂಬಾ ಚೆನ್ನಾಗಿ ಒಂದು ತುಪ್ಪದ ಒಂದು ಸ್ಮೆಲ್ ಬರ್ತಾ ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ ಸೋಪುಗಳು. ಸ್ನೇಹಿತರೆ, ಇವತ್ತು ನಾವು ಮಾಡಿರುವಂತ ಒಂದು ದೇಸಿ ಹಸುವಿನ ತುಪ್ಪದಿಂದ ಹಾಗೂ ಕೊಕೊನಟ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ಮಿಕ್ಸ್ ಮಾಡಿ ಮಾಡಿರುವಂತ ಒಂದು ಸೋಪ್ ಏನಿದೆ, ಕೋಲ್ಪುಸ ಸೋಪ್, ಇವತ್ತು ಅದರ ಒಂದು ಬಬಲ್ ಟೆಸ್ಟ್ ಕೂಡ ಮಾಡಿ ನೋಡೋಣ. ಒಂದು ಚಿಕ್ಕ ಪೀಸ್ ಇದೆ. ಸೊ ಇದನ್ನ ಬಬಲ್ ಟೆಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ. ಇವಾಗ ನೀರು ತಗೊಂಡ್ಬಿಟ್ಟು ಇಲ್ಲಿ ನೀರು ತಗೋತೀನಿ. ಸೊ ನೀರಲ್ಲಿ ನೋಡಿ ಎದ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಅನಿಸುತ್ತೆ, ಆದ್ರೂ ನಿಮಗೆ ಒಂದ್ಸತಿ ಟೆಸ್ಟ್ ಮಾಡಿ ತೋರಿಸ್ತೀನಿ ಬಬಲ್ ಟೆಸ್ಟ್ ಯಾವ ರೀತಿ ಬಬಲ್ಸ್ ಬರುತ್ತೆ ಅಂತ. ಕ್ಲೀನ್ ಕೂಡ ಅಷ್ಟೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೋಡಬಹುದು. ನೋಡಿ ಬಬಲ್ಸ್ ಎಷ್ಟು ಚೆನ್ನಾಗಿ ಬಂದಿದೆ, ಕ್ಲೀನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ. ನೋಡಿ ಯಾವುದೇ ರೀತಿ ಇದರಲ್ಲಿ ಕೆಮಿಕಲ್ಸ್ ಕೂಡ, ಯಾವುದೇ ಇದರಲ್ಲಿ ಬಬಲ್ಸ್ ಎಕ್ಸ್ಟ್ರಾ ಬಬಲ್ಸ್ ಬರೋ ಹಾಗೆ ಯಾವುದೇ ರೀತಿ ಒಂದು ಕೆಮಿಕಲ್ಸ್ ಆಡ್ ಮಾಡಿಲ್ಲ. ಇದು ನ್ಯಾಚುರಲ್ ಬಬಲ್ಸ್, ಕೋಕೋನಟ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ಮಿಕ್ಸ್ ಮಾಡೋದ್ರಿಂದ ಈ ರೀತಿ ಒಂದು ನ್ಯಾಚುರಲ್ ಬಬಲ್ಸ್ ಫಾರ್ಮ್ ಆಗುತ್ತೆ. ತುಂಬಾ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ ನೋಡಿ, ತೋರಿಸ್ತೀನಿ ನಿಮ್ಗೆ. ನೋಡಿ ನೋಡಬಹುದು ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನೋಡಿ. ಕೈಗಳು ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಬಹುದು. ಇಲ್ಲಿ ನಿಮಗೆ ವರ್ಷಿ ಕೂಡ ನನ್ನ ಕೈಗಳನ್ನ ಒರೆಸಿ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ಕೈ. ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಒಂದು ಸೋಪ್ನ ಮಾಡಿಕೊಂಡು ಮನೆಯಲ್ಲೇ ಈ ರೀತಿ ಒಂದು ತುಪ್ಪದ ಒಂದು ಸೋಪನ್ನು ಯಾವ್ದು ಬೇಕಾದ್ರೆ ಬಳಸ್ಬೋದು. ನಿಮ್ಗೆ ಒಂದು ಪ್ಯೂರ್ ಹಸುವಿನ ಒಂದು ತುಪ್ಪ ಸಿಕ್ಕರೆ ಅದರಿಂದ ಮಾಡ್ಕೊಳ್ಳಿ. ಬೇರೆ ಯಾವ ತುಪ್ಪ ಸಿಕ್ಕರೂ ಒಳ್ಳೆಯದು, ಆದ್ರೆ ಶುದ್ಧ ಹಸುವಿನ ತುಪ್ಪ ಸಿಕ್ಕರೆ ತುಂಬಾ ಒಳ್ಳೆಯದು. ಆ ರೀತಿ ನೀವು ಮನೆಯಲ್ಲಿ ಇದೇ ನಾ ತೋರಿಸಿದ್ರೆ ಒಂದು ಡೀಟೇಲ್ಸ್ ಇದ್ರಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು, ಯಾವ್ದೇನೆಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಯೂಸ್ ಮಾಡಿದ್ದೀನಿ ಅಂತ. ಅದೇ ರೀತಿ ನೀವು ಕೂಡ ಇದನ್ನ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಎಲ್ಲ ಹಚ್ಕೋಬಹುದು, ದೊಡ್ಡವ್ರಿಗೆ ಹಚ್ಕೋಬಹುದು, ಎಲ್ಲರಿಗೂ ಹಚ್ಕೋಬಹುದು. ಇದು ಸ್ನೇಹಿತರೆ, ಇವತ್ತು ನಾವು ಮಾಡಿ ತೋರಿಸಿರುವಂತ ಒಂದು ದೇಸಿ ಹಸುವಿನ ತುಪ್ಪದಿಂದ ಮಾಡಿರುವಂತ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ಏನಿದೆ, ಆ ಮಾಡುವ ಒಂದು ಪ್ರೋಸೆಸ್ ಆಗ್ಲಿ, ಮಾಡುವ ಒಂದು ವಿಡಿಯೋ ಆಗ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೂ ಸ್ನೇಹಿತರೆ, ನಮ್ಮ ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.